ಡಿಯರ್ ಫ್ರೆಂಡ್ಸ್, ಆಟೋಮೊಬೈಲ್ ಇಂಡಸ್ಟ್ರಿ ಆಸ್ ಸರ್ವಿಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ತುಂಬಾ ಬೇಕಾದಂತ ವ್ಯಕ್ತಿ, ಮೋಸ್ಟ್ಲಿ ನಿಮ್ಗೆ ತುಂಬಾ ಬೇಕಾದಂತ ವ್ಯಕ್ತಿನೇ ಕರ್ಕೊಂಡ್ ಬಂದಿದ್ದಾರೆ ಅನ್ಕೊಂಡಿದ್ದೀವಿ. ರೋಡಲ್ಲಿ ಹೋಗ್ತಾರೋ ಯಾರು ಕೈ ಮಾಡ್ಕರೋದು ಅವಳಗಡೆ ಬನ್ನಿ ಅಂತ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಬೇಕಾದಂತ ವ್ಯಕ್ತಿಗೆ ನಾನು ಹೃತ್ಪೂರ್ವಕಂತ ಅಭಿನಂದನೆ ಸಲ್ಲಿಸ್ತೀನಿ. ಮೇ ಬಿ ಅವ್ರ ಬಿಸ್ನೆಸ್ ಅಪಾರ್ಚುನಿಟಿ ಕೊಡದೇ ಇದ್ರೆ ನಾನು ಬಿಸ್ನೆಸ್ ಅಲ್ಲಿ ಬರ್ತಾ ಇರಲಿಲ್ಲ, ರೈಟ್ ಆರ್ ರಾಂಗ್? ಸೊ ಅದಕ್ಕೋಸ್ಕರ ಹಾಲಿಂಗ್ ಹೊರಗಡೆ ತಕ್ಷಣ ನಿಮ್ಮ ಯಾರು ಕರ್ಕೊಂಡ್ ಬಂದಿರಲ್ಲ ಅವರಿಗೆ ಒಂದು ಏನೋ ಮನಸ್ಸಿಂದ ಒಂದು ಒಳ್ಳೆ ಥ್ಯಾಂಕ್ಸ್ ಕೊಟ್ಬಿಡಿ. ಸೊ ಆ ಟೈಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆಸ್ ಎ ಪಾರ್ಟ್ ಟೈಮ್ ಆಗಿ. ಆಫ್ಟರ್ 6 ವೀಕ್ ಜಾಬ್ ರಿಸೈನ್ ಮಾಡಿ ಫುಲ್ ಟೈಮ್ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ ನ. ಸೊ ತುಂಬಾ ಜನ ಜಾಬ್ ರಿಸೈನ್ ಮಾಡಿ ಫುಲ್ ಟೈಮ್ ಸ್ಟಾರ್ಟ್ ಮಾಡಿದ ತಕ್ಷಣ ವಿಚಾರ ಮಾಡ್ತಾರೆ, ಏನೋ ಜಾಸ್ತಿ ಹಣ ಬಂದಿರ್ಬೇಕಂತ ಜಾಬ್ ರಿಸೈನ್ ಮಾಡಿರ್ಬೇಕಂತ, ರೈಟ್ ಆರ್ ರಾಂಗ್? ಸೊ ಜಾಬ್ ರಿಸೈನ್ ಮಾಡಿರೋ ಉದ್ದೇಶ ಹಣ ಜಾಸ್ತಿ ಬಂದಲ್ಲ, ಹಣ ಜಾಸ್ತಿ ಮಾಡ್ಬೇಕು ಅಂತ ಜಾಬ್ ರಿಸೈನ್ ಮಾಡಿದೀವಿ. ಸೊ ಆಫ್ಟರ್ 6 ವೀಕ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆದ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಒಂದು 3 ಪಾಯಿಂಟ್ ನನಗೆ ತುಂಬಾ ಮೋಟಿವೇಟ್ ಮಾಡ್ತು. ಬಹುಶಃ ನಿಮ್ಗೆ ಈ ಪ್ರೋಗ್ರಾಮ್ ಯಾವ ತರ ಮೋಟಿವೇಟ್ ಮಾಡಿದೆ, ನಿಮ್ಗೆ ಯಾವ ತರ ನಿರ್ಣಯ ತಗೊಳಕ್ಕೆ ನಿಮ್ಮನ್ನ ಮೈಂಡ್ ಚೇಂಜ್ ಮಾಡ್ತಾ ಇದೆ ನನ್ಗೆ ಗೊತ್ತಿಲ್ಲ. ಅವತ್ತಿನ ಹೇಳ್ತಾ ಇದ್ದೀನಿ, 3 ಪಾಯಿಂಟ್ ಹೇಳ್ಬಿಟ್ಟು ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಿತ್ತು ಗೊತ್ತಾ? ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇತ್ತು, ಜೀವನದಲ್ಲಿ ನೀವು ಕರೋಡ್ಪತಿಗಳಾಗಕ್ಕೆ ಇಷ್ಟಪಡ್ತೀರಾ ಅಂತ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಕೈ ಮೇಲ್ ಮಾಡ್ತಾ ಇದ್ರಿ ಅನ್ಸುತ್ತೆ, ರೈಟ್? ನಾನು ಕೈ ಮೇಲ್ ಮಾಡಿದ್ದೀನಿ, ಬಹುಶಃ ಕೈ ಭಾರ ಆಗಿದೆ ಅನ್ಕೊಳ್ತೀನಿ. ಸೊ ಅದ್ರಲ್ಲಿ ಲಾಸ್ಟ್ ಕೆಳಗಡೆ ಇತ್ತು, ಜೀವನದಲ್ಲಿ ಕರೋಡ್ಪತಿಗಳಾಗಬೇಕು, ಹೌದು. ಕೆಳಗಡೆ ಇತ್ತು, ನೌಕರಿ ಬಿಡಬೇಕು ಅಂತ. ಸೊ ಡಿಯರ್ ಫ್ರೆಂಡ್, ತಪ್ಪು ತಿಳ್ಕೊಬೇಡಿ, ನೌಕರಿ ಮಾಡೋರಿಗೆ ವಿರೋಧ ಇಲ್ಲ ನಾವು, ಬಟ್ ನೌಕರಿನೇ ಮಾಡ್ತಿರೋರಿಗೆ ನಮ್ದು ಬೇಜಾರಿದೆ. ನೌಕರಿನೇ ಮಾಡ್ತಾ ಇರಬೇಡಿ, ನೌಕರಿ ಜೊತೆಗೆ ಸ್ಟಾರ್ಟ್ ಮಾಡಿ, ರೈಟ್? ಮೇ ಬಿ ನೌಕರಿ ಜೊತೆಗೆ ಸ್ಟಾರ್ಟ್ ಮಾಡಿ, ನಿಮ್ಮ ನೌಕರಿಯ 10 ಪಟ್ಟು ಇನ್ಕಮ್ ಬರುತ್ತೆ ಇದ್ರೊಳಗಡೆ. ಸೊ ನೆಕ್ಸ್ಟ್ ಕ್ವಶನ್ ಇತ್ತು ಒಂದು ಸ್ಕ್ರೀನ್ ಮೇಲೆ, ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳು ನಿಮಗೆ ಈಡೇರಬೇಕಾ ಅಂತ. ನೀವಾದ್ರೆ ಏನ್ ಹೇಳ್ತಾ ಇದ್ರಿ? ಎಸ್. ಸೊ ಕೆಳಗಡೆ ಬರ್ಕೊಂಡಿತ್ತು, ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳು ನಿಮ್ಮೊಬ್ಬರ ಶ್ರಮದಿಂದ ಆಗಲ್ಲ, ಅದಕ್ಕೆ 100 ಜನರ ಶ್ರಮ ಬೇಕು ಅಂತ. ಈ ಬಿಸ್ನೆಸ್ ಅಲ್ಲಿ ನಿಮ್ದು ಒಂದೇ ಟೀಮ್ ಇರಲ್ಲ, ನೀವೊಬ್ರು ಇರಲ್ಲ, ನಿಮ್ ಜೊತೆ ಟೀಮ್ ಇರತ್ತೆ. ಅದರ ಅರ್ಥ ನಿಮ್ಮ ಏನಾಗಿದೆ, ನಮ್ಮ ಒಬ್ಬರ ಶ್ರಮದ ಹಣ ಸಂಪಾದನೆ ಮಾಡಿ ಮಾತ್ರ ರೂಢಿಯಾಗಿದೆ ನಮ್ಗೆ, ರೈಟ್ ಆರ್ ರಾಂಗ್? ಸೊ ತಿಳ್ಕೊಳ್ಳಿ, ಇವತ್ತು ಏರ್ಟೆಲ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಇವ್ರು ಒಬ್ಬರ ಶ್ರಮ ಅಲ್ಲ, 100 ಜನರ ಶ್ರಮ ಅಲ್ಲಿ ಇರುತ್ತೆ. ಸೊ ಇದು ಅದ್ರ ಮೇಲೆ ಅರ್ಥ ಆಯ್ತು, ನನಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸು ನನ್ಸಾಗ್ಬೇಕಾದ್ರೆ ನಾನು ಒಬ್ಬರೇ ಕೆಲಸ ಮಾಡ್ರೆ ಆಗಲ್ಲ, ನನ್ನ ಜೊತೆಗೆ ತುಂಬಾ ಜನ ಕೆಲಸ ಮಾಡ್ಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದೆ, ನಾನೊಂದು ಟೀಮ್ ಕಟ್ಟಬೇಕು ಅಂತ. ಸೊ ಅದಾದ ನಂತರ ಲಾಸ್ಟ್